ಆಗಲೇ ರಾಜಕೀಯ ಸುದ್ದಿಗಳನ್ನ ಗಮನಿಸ್ತಾ ಇದೀವಿ. ಈ ಮಧ್ಯೆ ದಿನೇಶ್ ಗುಂಡೂರಾವ್ ಒಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ವೀರ ಸಾವರ್ಕರ್ ಬಗ್ಗೆ ಮತ್ತೊಮ್ಮೆ ವಿವಾದಾತ್ಮಕ ಮಾತನ್ನ ದಿನೇಶ್ ಗುಂಡೂರಾವ್ ಆಡಿದ್ದಾರೆ. ಈ ಮೂಲಕ ವಿವಾದದ ಕಿಡಿ ಸಚಿವರಿಂದ ಸಾವರ್ಕರ್ ಚಿತ್ಪಾವನ ಬ್ರಾಹ್ಮಣ, ಮಾಂಸವನ್ನ ತಿಂತಾ ಇದ್ರು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಾಂಸಾಹಾರಿಯಾಗಿದ್ರು, ಗೋ ಹತ್ಯೆಗೆ ಅವರು ವಿರೋಧ ಮಾಡಿರಲಿಲ್ಲ, ಮೂಲಭೂತ ವಾದ ಇತ್ತು. ಆದರೆ ಆಧುನಿಕ ಚಿಂತನೆಯೂ ಇತ್ತು ಸಾವರ್ಕರ್ ಅವರಲ್ಲಿ. ಅವರು ಚಿತ್ಪಾವನ ಬ್ರಾಹ್ಮಣರಾಗಿದ್ರು, ಮಾಂಸ ತಿಂತಾ ಇದ್ರು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದರ ಜೊತೆಗೆ ಮೊಹಮ್ಮದ್ ಅಲಿ ಜಿನ್ನಾ ಹಾರ್ಡ್ ಕೋರ್ ಇಸ್ಲಾಂನಲ್ಲಿ ನಂಬಿಕೆ ಇರಲಿಲ್ಲ ಅವ್ರಿಗೆ, ಅವರು ಕೂಡ ಹಂದಿ ತಿಂತಾ ಇದ್ರು ಅಂತ ಹೇಳ್ತಾರೆ ದಿನೇಶ್ ಗುಂಡೂರಾವ್. ಟೀಕೆ ಮಾಡಿ ನಾವು ಸಾವರ್ಕರ್ ನಾವು ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದು ಸಾವರ್ಕರ್ ಒಬ್ಬ ಯಾಕೆ ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು, ಚಿತ್ಪಾವನ್ ಬ್ರಾಹ್ಮಣ. ಬಟ್ ಈ ವಾಸ್ ನಾನ್ ವೆಜ್ ಈಟರ್ ಅಂಡ್ ಈ ವಾಸ್ ನಾಟ್ ಅಗೇನ್ಸ್ಟ್ ಗೋ ಸ್ಲಾಟರ್. ಅವ್ರು ಏನಂತ ಹೇಳಿದ್ರೆ ಅದು ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ. ಬಟ್ ಅವರ ಫಂಡಮೆಂಟಲ್ ಥಿಂಕಿಂಗ್ ಇತ್ತು. ಬಟ್ ಆನ್ ಒನ್ ಸೈಡ್ ಇಸ್ ಅ ಮಾಡರ್ನಿಸ್ಟ್ ಆಲ್ಸೋ. ಕೆಲವು ಜನ ಹೇಳ್ತಾರೆ ಅವರು ಬೀಫು ಕೂಡ ತಿಂತಾ ಇದ್ರು ಅಂತ. But definitely, as a Brahmin, he was eating meat, and he was openly propagating eating meat. So, ಆ ಒಂದು ಥಿಂಕಿಂಗ್ ಇದೆ. ಹಂಗ್ ನೋಡ್ಕೋದ್ರೆ ಗಾಂಧಿ ಮತ್ತು ಇವರೆಲ್ಲ ಇವನ್ ಇನ್ನೊಬ್ರು ಯಾರು ನಾವು ಮಾತಾಡ್ತೀವಿ, ಗಾಂಧಿ ಅವರು ವೆಜಿಟೇರಿಯನ್. ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ. ಬಟ್ ಹಿಸ್ ಆಕ್ಷನ್ಸ್ ಆರ್ ಡಿಫರೆಂಟ್. ಹಿ ವಾಸ್ ಎ ಡೆಮೊಕ್ರಾಟಿಕ್ ಪರ್ಸನ್. ಅದನ್ನು ಕೂಡ ಇವನ್ ಜಿನ್ನಾ ವಾಸ್ ಆಲ್ಸೋ ಅನದರ್ ಎಕ್ಸ್ಟ್ರೀಮ್. ಅವರು ಕೂಡ ಹಂಗೇನೆ. ಅವರು ಕೂಡ he was never ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್. he used to drink wine or even ಅವರು ಕೂಡ ಪೋರ್ಕ್ ತಿಂತಾ ಇದ್ರು ಅಂತ ಹೇಳ್ತಾರೆ. ಸೊ ಆ ಮಾಡಿದ ಬಟ್ he becomes the Muslim icon. ಅದೇ ಈ ಟೂ ನೇಷನ್ ಥಿಯರಿ ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ. ಬಟ್ ಜಿನ್ನಾಗೆ ಅವ್ನು ಫಂಡಮೆಂಟಲಿಸ್ಟ್ ಇರಲಿಲ್ಲ. ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್. ಆ ರೀತಿ ಟೀಕೆ ಮಾಡಿ ನಾವು ಸಾವರ್ಕರ್ ನಾವು ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದು ಸಾವರ್ಕರ್ ಒಬ್ಬ ಯಾಕೆ ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು. ತಿರುಪತಿ ರಹಸ್ಯ ಭಾಗ 11. ಸುರಪುರದ ಮಾಜಿ ಶಾಸಕ ಇದಾರಲ್ಲ ರಾಜುಗೌಡರು, ಆ ಸುರಪುರದ ಸಂಸ್ಥಾನದ ಭಾಗ ಅವರು. ಈ ಸುರಪುರ ರಾಜ ತಿರುಪತಿಗೆ ಎಂತೆಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ರಥ ಎಳೆಯುವಾಗಲೂ ಈಗಲೂ ಕೂಡ ಸುರಪುರ ರಾಜನ ಹೆಸರನ್ನು ಮೊದಲು ಹೇಳ್ತಾರೆ. ಆದರೆ ಅವ್ರಿಗೊಂದು ಏನೋ ಒಂದು ವಿಶೇಷ ಏನಪ್ಪ ಅಂತಂದರೆ, ಸುರಪುರದ ಈ ಇಷ್ಟೆಲ್ಲ ಆರಾಧನೆ ಮಾಡುವಂಥವ್ರು ತಿರುಪತಿ ಬೆಟ್ಟ ಹತ್ತೋಂಗಿಲ್ಲ, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಂಗಿಲ್ಲ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಸುರಪುರ ಸಂಸ್ಥಾನದಲ್ಲಿ. ಹೆಂಗೆ ಮಾಡಿದ್ದಾರೆ ಅಂತಂದರೆ, ಆ ಅರಮನೆಯ ಬಾಗಿಲನ್ನು ಹಿಂಗೆ ತೆಗೆದರೆ, ಒಂದು ಕಿಟಕಿಯನ್ನು ತೆಗೆದರೆ ಗರ್ಭಗುಡಿಯಲ್ಲಿ ವೆಂಕಟೇಶ್ವರನಿಗೆ ಮಹಾ ಪೂಜೆಗಳಾಗ್ತಾ ಇರುವಂಥ ದೃಶ್ಯ ಇದೆಯಲ್ಲ, ಆ ಕಿಟಕಿಯಿಂದ ಕಾಣುತ್ತೆ. ಆಶ್ಚರ್ಯ ಏನಪ್ಪ ಅಂದರೆ ಇವರು ಅಲ್ಲಿಗೆ ಹೋಗೋಂಗಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಬನ್ನಿ ನೋಡೋಣ. ಅದು ಸುರಪುರ, ದೊರೆಗಳು ಆಳಿದ ನಾಡು. ರಾಜನಿಗೆ ಒಂದು ವರ ಕೊಟ್ಟಿದ್ದಂತೆ ತಿರುಪತಿ. ಸುರಪುರ ಎಂತ ಇದ್ದಂತೆಯೇ ಅದು ನಾಯಕರ ನಾಡು ಅಂತ ಎಲ್ರಿಗೂ ಗೊತ್ತಾಗುತ್ತೆ. 3 ಶತಮಾನಗಳ ಕಾಲ ಸುರಪುರವನ್ನ ರಾಜಧಾನಿಯನ್ನಾಗಿಸಿಕೊಂಡು ರಾಜ್ಯಭಾರ ಮಾಡಿದ ಗೋಸಲ ವಂಶಜರು ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಟ್ಟಿದ್ರು. 100ಕ್ಕೂ ಹೆಚ್ಚು ದೇಗುಲಗಳನ್ನು ನಿರ್ಮಿಸಿದ್ರು. ವೇಣುಗೋಪಾಲ ಸ್ವಾಮಿ ದೇಗುಲ ಕಟ್ಟಿದ್ದೇಕೆ? ಅದು 1710 ರಾಜ ಪಿತಾಂಬರ ಬಹರಿ ಪಿಡ್ಡನಾಯಕರ ಕನಸಲ್ಲಿ ತಿಮ್ಮಪ್ಪ ಪ್ರತ್ಯಕ್ಷನಾಗಿದ್ದ. ನಿನ್ನ ಭಕ್ತಿಗೆ ನಾನು ಮಾರು ಹೋಗಿದ್ದೇನೆ, ನೀನು ತಿರುಪತಿಯವರೆಗೆ ಬರಬೇಕಾಗಿಲ್ಲ, ಬದಲಿಗೆ ನಿನ್ನ ರಾಜಧಾನಿಯಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟಿಸು, ಅಲ್ಲೇ ಕೈ ಮುಗಿದ್ರೂ ಸಾಕು, ನಾನು ನಿನಗೆ ಆಶೀರ್ವದಿಸ್ತೀನಿ ಅಂತ ಹೇಳಿದ್ನಂತೆ. ರಾಜ ಪಿತಾಂಬರ ಬಹರಿ ಪಿಡ್ಡನಾಯಕರು ವಿಜಯನಗರ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಿಸಿದ್ರು.
52 ಸುಂದರ ಮೆಟ್ಟಿಲುಗಳು, ನವರಂಗ ಚಂದನ ಕೆತ್ತನೆಯ ಕಂಬಗಳು, ಆಕರ್ಷಕ ಗರ್ಭಗುಡಿಯು ದೇವಸ್ಥಾನದ ಆಕರ್ಷಣೆ ಹೆಚ್ಚಿಸಿದೆ. ಸುರಪುರದ ಅರಸರು ವೈಷ್ಣವ ಮತಾವಲಂಬಿಗಳಾಗಿದ್ದರು. ಆದ್ದರಿಂದ ವೇಣುಗೋಪಾಲ ಸ್ವಾಮಿಯನ್ನ ತಮ್ಮ ಆರಾಧ್ಯ ದೈವವನ್ನಾಗಿಸಿಕೊಂಡಿದ್ದಾರೆ. ವೇಣುಗೋಪಾಲನಾಗಿ ನಾನು ಸುರಪುರದಲ್ಲೇ ನೆಲೆಸ್ತೀನಿ, ನೀವು ಅಲ್ಲೇ ನನ್ನನ್ನು ದರ್ಶನ ಮಾಡಿ ಅಂತ ಹೇಳ್ತಾನೆ. ಹಾಗಾಗಿ ಸುರಪುರದ ನಾಯಕ ಅರಸರು ಸುರಪುರದಲ್ಲಿ ಒಂದು ಅದ್ಭುತವಾದಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟಿಸಿದ್ದಾರೆ. ನೋಡೋಕೆ 2 ಕಣ್ಣು ಸಾಲದು. ಇವತ್ತಿಗೂ ಸುರಪುರದ ನಾಯಕ ಅರಸರು ತಿರುಮಲಕ್ಕೆ ಹೋಗೋದಿಲ್ಲ, ಭೇಟಿ ಕೊಡೋದಿಲ್ಲ. ಅವರು ತಮ್ಮ ಅರಮನೆಯ ಪಕ್ಕದಲ್ಲೇ ಇರುವಂತ ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡ್ತಾರೆ. ಅದು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ, ಅರಮನೆಯಲ್ಲಿ ಸುರಪುರದ ನಾಯಕರ ದೇವರ ಕೋಣೆಯ ಕಿಟಕಿಯನ್ನ ತೆಗೆದರೆ ಸೀದಾ ಹಿಂದೆಗಡೆ ಇರುವಂತ ವೇಣುಗೋಪಾಲ ಸ್ವಾಮಿಯ ದಿವ್ಯ ದರ್ಶನ ಆಗುತ್ತೆ. ಬಹಳ ಅಮೋಘವಾಗಿದೆ. ನೀವು ಇದನ್ನೆಲ್ಲ ನೋಡೋದಕ್ಕಾದ್ರೂ ಸುರಪುರಕ್ಕೆ ಒಂದು ಭೇಟಿ ಕೊಡ್ಬೇಕು ನೀವು. ಅರಮನೆಯಿಂದಲೇ ದೇವರ ದರ್ಶನ ಸಾಧ್ಯ. ನಿಮಗೆ ಅವಕಾಶ ಸಿಕ್ಕರೆ ಸುರಪುರದ ಅರಮನೆಗೊಮ್ಮೆ ಭೇಟಿ ಕೊಡಿ. ಅಲ್ಲಿ ಒಂದು ಕಿಟಕಿ ಇದೆ. ಅಲ್ಲಿ ಕೂತು ನೋಡಿದರೆ ಸಾಕು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂಜೆ ಮಾಡೋದನ್ನ ನೇರವಾಗಿ ನೋಡಬಹುದು. ರಾಜರೇ, ನೀವು ತಿರುಪತಿಗೆ ಬರಬೇಡಿ. ತಿರುಪತಿ ತಿಮ್ಮಪ್ಪ ಸುರಪುರದಲ್ಲಿ ವೇಣುಗೋಪಾಲ ಸ್ವಾಮಿಯಾಗಿ ನೆಲೆ ನಿಂತ. ಅದಾದ ಬಳಿಕ ಸುರಪುರ ದೊರೆಗಳಿಗೆ ಒಂದು ಸಂದೇಶವನ್ನೂ ಕೊಟ್ಟ. ನಾನು ಹೇಗಿದ್ದರೂ ನಿಮ್ಮ ಊರಲ್ಲಿ ನೆಲೆ ನಿಂತಿದ್ದೇನೆ, ನೀವು ತಿರುಪತಿಗೆ ಬಂದು ದರ್ಶನ ಪಡೆಯುವ ಅಗತ್ಯವಿಲ್ಲ ಎಂದನಂತೆ. ಅದೇ ಕಾರಣಕ್ಕೆ ಸುರಪುರದ ಕೆಲ ಸಮುದಾಯಗಳ ಜನರು ತಿರುಪತಿಗೆ ಹೋಗುವ ಬದಲು ವೇಣುಗೋಪಾಲ ಸ್ವಾಮಿ ದರ್ಶನ ಪಡೆದು ಪುನೀತರಾಗ್ತಾರೆ. ಸುರಪುರದ ನಾಯಕರು ತಿರುಪತಿಗೆ ಯಾಕೆ ಹೋಗಲ್ಲ ಅನ್ನೋದಕ್ಕೆ ಮತ್ತಷ್ಟು ಕಾರಣಗಳಿದೆ. ಅವುಗಳನ್ನು ಶೀಘ್ರವೇ ನಿಮ್ಮ ಮುಂದೆ ಇಡ್ತೀವಿ. ಮಾಜಿ ಶಾಸಕರಾದ ರಾಜುಗೌಡ್ರವರು ಆ ರಹಸ್ಯಗಳನ್ನ ನಿಮ್ಮ ಮುಂದೆ ಇಡ್ತಾರೆ, ಕಾಯುತ್ತಿರಿ. ರಾಜಶೇಖರ್ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು 11ನೇ ಎಪಿಸೋಡ್ ತಿರುಪತಿಯದ್ದು. ಆಮೇಲೆ ಇದಕ್ಕೆ ವಾಯ್ಸ್ ಓವರ್ ಕೊಟ್ಟಿರೋದು ನಮ್ಮ ಶ್ರೀಪಾದ್ ಪಾಟೀಲ್ರು. ಒಮ್ಮೊಮ್ಮೆ ಭಾಳ ಅದ್ಭುತ ಕೊಡ್ತೀರಿ. ಏನೋ ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಇದೀಗ 10 ಗಂಟೆಯ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಕಲೀಗ್ ನಾಗೇಂದ್ರ ಬಾಬು ರೆಡಿಯಾಗಿದ್ದಾರೆ. ನಾಗೇಂದ್ರ ಬಾಬು, ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುರುವಾಗಲಿ, ಓವರ್ ಟು ಯು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಇವತ್ತಿನಿಂದ ನವರಾತ್ರಿ ಶುರುವಾಗುತ್ತೆ, ಮೊದಲ ದಿನ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಕೂಡ ದಸರಾ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ, ನೋಡಿ, ಇವತ್ತು ವಿಜಯಪುರದಲ್ಲಿ ಒಂದು ಘಟನೆ ಆಗಿದೆ. ಯಾರು ಕೂಡ ಊಹೆ ಮಾಡಿರಲಿಲ್ಲ ಇಲ್ಲಿ ಈ ರೀತಿಯಾಗಿ ಆಗುತ್ತೆ ಅಂತ. ಅಂದರೆ ಅಲ್ಲಿ ವಿಗ್ರಹವನ್ನು ವಿರೂಪಗೊಳಿಸುವಂಥ ಕೆಲಸ ಆಗಿದೆ. ಅಲ್ಲಿ ಬೇರೆದೇ ಶಂಕೆಗಳಿಗೆ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆ ದಸರಾ ಹಬ್ಬದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಳೆಗಟ್ಟಿದ ದಸರಾ ಸಂಭ್ರಮ. ನಂದಿ ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡಿದ ಸಿದ್ದರಾಮಯ್ಯ.